ಸುಂದರ ಗ್ರಾಮವು ಬಹಳ ಸುಂದರ ಮತ್ತು ಸಂತೋಷದ ಊರಾಗಿತ್ತು. ಊರಿನ ಸೌಂದರ್ಯವನ್ನು ನೋಡುತ್ತಾ ಊರಿನಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಾಮರಸ್ಯದಿಂದ ವಾಸಿಸುತ್ತಿದ್ದರು. ಈ ಊರಿನಲ್ಲಿ ರಾಮಪ್ಪ ತನ್ನ ಹೆಂಡತಿ ಮತ್ತು 9 ವರ್ಷದ ಮಗನೊಂದಿಗೆ ವಾಸಿಸುತ್ತಿದ್ದನು. ರಾಮಪ್ಪ ಕೃಷಿಯನ್ನು ಮಾಡುತ್ತಾ ತನ್ನ ಕುಟುಂಬವನ್ನು ನಡೆಸಿಕೊಂಡು ಬಂದಿದ್ದನು. ಅರೇ ಲಕ್ಷ್ಮಿ, ಬೇಗ ಊಟವನ್ನು ಕಟ್ಟಿಕೊಡು, ನನಗೆ ಗದ್ದೆಗೆ ಹೋಗಬೇಕು. ಈಗಾಗಲೇ ತಡವಾಗಿದೆ ಮತ್ತು ವಿಜಯ್ ಇನ್ನೂ ನಿದ್ದೆಯಿಂದ ಎದ್ದಿದ್ದಾನೆಯೇ ಇಲ್ಲವೇ? ಲಕ್ಷ್ಮಿ ಒಂದು ಊಟದ ಬಾಕ್ಸಿನಲ್ಲಿ ಊಟವನ್ನು ತೆಗೆದುಕೊಂಡು ಬೇಗ ರಾಮಪ್ಪ ಬಳಿ ಬರುತ್ತಾಳೆ. ಇದನ್ನು ತೆಗೆದುಕೊಳ್ಳಿ. ಇಂದು ನಾನು ನಿಮಗೆ ಇಷ್ಟವಾದ ಕೊಬ್ಬರಿ ತರಕಾರಿಯನ್ನು ಇಟ್ಟಿದ್ದೇನೆ. ಈಗ ನೀವು ಹೇಳಬೇಡಿ ನಾನು ನಿಮ್ಮ ಇಷ್ಟದ್ದನ್ನು ಮಾಡುವುದಿಲ್ಲ ಎಂದು. ವಾಹ್, ಏನು ಮಾತು! ಕೊಬ್ಬರಿ ತರಕಾರಿಯ ವಾಸನೆಯೇ ತುಂಬಾ ಚೆನ್ನಾಗಿ ಬರುತ್ತಿದೆ. ಸರಿ, ಈಗ ನಾನು ಹೋಗುತ್ತೇನೆ. ನನಗೆ ಈಗಾಗಲೇ ತುಂಬಾ ತಡವಾಗಿದೆ. ಇದಾದ ನಂತರ ರಾಮಪ್ಪ ಗುದ್ದಲಿಯನ್ನು ತೆಗೆದುಕೊಂಡು ತನ್ನ ಗದ್ದೆ ಕಡೆಗೆ ಹೊರಡುತ್ತಾನೆ. ದಾರಿಯಲ್ಲಿ ರಾಮಪ್ಪನಿಗೆ ಅವನ 2 ಸ್ನೇಹಿತರು ಗೋವಿಂದ ಮತ್ತು ಮುರುಗೇಶ ಎದುರಾಗುತ್ತಾರೆ. ಅರೆ ರಾಮಪ್ಪ ಅಣ್ಣ, ಇಂದು ಗದ್ದೆಗೆ ಹೋಗಲು ತುಂಬಾ ತಡವಾಗಿದೆಯಲ್ಲ, ಏನು ಸಂಗತಿ? ಇಂದು ಅತ್ತಿಗೆ ಅವರು ಊಟವನ್ನು ತಡವಾಗಿ ಮಾಡಿದ್ದರೆ? ಹೌದು ಅಣ್ಣ, ನೀನು ಸಂಪೂರ್ಣ ಸರಿಯಾಗಿ ಅರ್ಥ ಮಾಡಿಕೊಂಡೆ. ಆದರೆ ನೀವಿಬ್ಬರೂ ಇಲ್ಲಿ ನಿಂತು ಏನು ಚರ್ಚೆ ಮಾಡುತ್ತಿದ್ದೀರಿ? ನಿಮಗೆ ಇಂದು ಕೆಲಸಕ್ಕೆ ಹೋಗಬೇಕಿಲ್ಲವೇ? ಇಲ್ಲ, ಅಂತಹ ಯಾವುದೇ ಸಂಗತಿ ಇಲ್ಲ. ನಮಗೆ ಕೆಲಸಕ್ಕೆ ಹೋಗಬೇಕೇ ಹೊರತು ಈ ಬಾರಿ ಊರಿನಲ್ಲಿ ಭಯಂಕರ ಚಳಿ ಬೀಳಲಿದೆ ಎಂದು ನಾವಿಬ್ಬರೂ ಆ ಚರ್ಚೆಯಲ್ಲಿದ್ದೆವು. ಚಳಿ ಪ್ರತಿ ವರ್ಷವೂ ಬೀಳುತ್ತದಲ್ಲ, ಈ ಬಾರಿ ಇಷ್ಟೊಂದು ಚಿಂತಿಸುವ ಯಾವ ಸಂಗತಿ? ನೀವಿಬ್ಬರು ಚಳಿಯಲ್ಲಿ ಸ್ನಾನ ಮಾಡಬೇಕೆಂದು ಚಿಂತಿಸುತ್ತಿರುವಿರಡ? ಇದನ್ನು ಹೇಳಿ ರಾಮಪ್ಪ ಜೋರಾಗಿ ನಗಲು ಶುರು ಮಾಡುತ್ತಾನೆ. ಅರೆ ಇಲ್ಲ ರಾಮಪ್ಪ ಅಣ್ಣ, ಈ ಬಾರಿ ನಮಗೆ ಕೇಳಿ ಬಂದಿದೆ. ಈ ಬಾರಿ ಊರಿನಲ್ಲಿ ರಕ್ತ ಹೆಪ್ಪುಗಟ್ಟಿಸುವ ಚಳಿ ಬೀಳಲಿದೆ. ನಿನಗೆ ಗೊತ್ತೇ ಇರುತ್ತದೆ, ಕಳೆದ ವರ್ಷ ಚಳಿಯಿಂದಾಗಿ ಊರಿನಲ್ಲಿ 6 ಜನರ ಸಾವು ಸಂಭವಿಸಿತ್ತು. ಮತ್ತು ಈ ಬಾರಿ ಕಳೆದ ಬಾರಿಗಿಂತಲೂ ಹೆಚ್ಚು ಚಳಿ ಬೀಳಲಿದೆ. ಏನಾಗುತ್ತದೋ ಗೊತ್ತಿಲ್ಲ. ಹೌದು, ಮತ್ತು ನಮ್ಮ ಬಳಿ ಇಷ್ಟೊಂದು ಹಣವೂ ಇಲ್ಲ ದಪ್ಪ ಕಂಬಳಿ ಖರೀದಿಸಲು. ನನ್ನ ಹತ್ತಿರ ಹಣವಿಲ್ಲ. ನನಗೆ ನನ್ನ ಕುಟುಂಬದ ಚಿಂತೆಯೇ. ಕಳೆದ ಚಳಿಗಾಲವನ್ನು ನಾವು ತುಂಬಾ ಕಷ್ಟದಿಂದ ಕಳೆದಿದ್ದೆವು. ಈ ಬಾರಿ ಏನಾಗುತ್ತದೋ ಗೊತ್ತಿಲ್ಲ. ನನಗೆ ಈಗಲೇ ತುಂಬಾ ಭಯವಾಗುತ್ತಿದೆ. ಸರಿ, ಹಾಗಿದ್ದರೆ ಇನ್ನೂ ಈ ಸಮಸ್ಯೆಗೆ ಪರಿಹಾರ ನನಗೂ ಗೊತ್ತಿಲ್ಲ. ಆದರೆ ನಾವು ಇದರ ಬಗ್ಗೆ ಯೋಚಿಸುತ್ತೇವೆ. ಈಗ ನಾನು ಗದ್ದೆಗೆ ಹೋಗುತ್ತೇನೆ. ನನಗೆ ತುಂಬಾ ಕೆಲಸವಿದೆ ಮತ್ತು ನನಗೆ ಮೊದಲೇ ತುಂಬಾಗಿದೆ, ತಡವಾಗಿದೆ. ಇಷ್ಟು ಹೇಳಿ ರಾಮಪ್ಪ ಗದ್ದೆ ಕಡೆಗೆ ಹೊರಡುತ್ತಾನೆ. ರಾಮಪ್ಪ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದನು. ಆಗ ಅವನಿಗೆ ಚಳಿಯಿಂದ ರಕ್ಷಣೆ ಪಡೆಯಲು ಮತ್ತು ತುಂಬಾ ಹಣ ಗಳಿಸುವ ಒಂದು ತಂತ್ರ ಕಂಡುಬರುತ್ತದೆ. ಈ ಬಾರಿ ತುಂಬಾ ಚಳಿ ಬೀಳಲಿದೆ. ಇಡೀ ಊರಿನ ಸ್ಥಿತಿ ಹದಗೆಡಲಿದೆ. ಯಾಕೆ ನಾನು ಕಾಡಿನಿಂದ ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕಡಿದು ಸಂಗ್ರಹಿಸಿ ಇಟ್ಟುಕೊಳ್ಳಬಾರದು ಮತ್ತು ಕಟ್ಟಕಡೆಗಿನ ಚಳಿ ಬೀಳುವಾಗ ಅವುಗಳನ್ನು ಉತ್ತಮ ಬೆಲೆಯಲ್ಲಿ ಮಾರಿ ತುಂಬಾ ಹಣ ಗಳಿಸುವುದು? ನನ್ನ ಈ ಉಪಾಯ ಯಶಸ್ವಿಯಾದರೆ ನನ್ನ ಬಳಿ ತುಂಬ ಧನ ಸಂಗ್ರಹವಾಗುತ್ತದೆ ಮತ್ತು ಬಹುಶಃ ನನ್ನ ಬಡತನದ ದಿನಗಳೂ ಕೊನೆಗೊಳ್ಳುತ್ತವೆ. ನಂತರ ರಾಮಪ್ಪ ಊಟವನ್ನು ತೆಗೆದುಕೊಂಡು ಮನೆ ಕಡೆಗೆ ಹೊರಡುತ್ತಾನೆ. ಕೆಲವು ಸಮಯದ ನಂತರ ರಾಮಪ್ಪ ಮನೆ ತಲುಪುತ್ತಾನೆ. ಏನಾಯ್ತು? ಇಂದು ನೀವು ಗದ್ದೆಯಿಂದ ತುಂಬಾ ಬೇಗ ವಾಪಸ್ ಬಂದಿದ್ದೀರಿ. ಯಾವುದಾದರೂ ಸಮಸ್ಯೆಯೇ ಅಥವಾ ನಿಮ್ಮ ಆರೋಗ್ಯ ಸರಿಯಿಲ್ಲವೇ? ಅರೇ ಇಲ್ಲ ಭಾಗ್ಯವತಿ, ನಾನು ಗದ್ದೆಗೆ ಹೋಗುತ್ತಿದ್ದಾಗ ಗೋವಿಂದ ಮತ್ತು ಮುರುಗೇಶರನ್ನು ಭೇಟಿಯಾದೆ. ಅವರು ಹೇಳಿದರು, ಈ ಬಾರಿ ಊರಿನಲ್ಲಿ ಕಟ್ಟಕಡೆಗಿನ ಚಳಿ ಬೀಳಲಿದೆ. ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಒಂದು ಯೋಜನೆ ಬಂತು. ನಾನು ಕಾಡಿನಿಂದ ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕಡಿದು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೇನೆ ಮತ್ತು ರಕ್ತ ಹೆಪ್ಪುಗಟ್ಟಣೆಯ ಚಳಿ ಬೀಳುವಾಗ ಅವುಗಳನ್ನು ಮಾರಿ ತುಂಬಾ ಹಣ ಗಳಿಸುತ್ತೇನೆ. ಹೌದು, ನಿಮ್ಮ ಮಾತು ಸಂಪೂರ್ಣ ಸರಿ. ನಾವು ಇದನ್ನು ಮಾಡಬಹುದು, ಒಪ್ಪಿಕೊಳ್ಳುತ್ತೇನೆ. ರೀ, ನಿಮ್ಮ ಮಿದುಳು ನನ್ನ ನಾಲಿಗೆಗಿಂತಲೂ ವೇಗವಾಗಿ ಓಡುತ್ತದೆ. ಹೌದು, ಈಗ ನಾನು ಕಾಡಿಗೆ ಕಟ್ಟಿಗೆ ಹಿಡಿಗಳನ್ನು ಕಡಿಯಲು ಹೋಗುತ್ತೇನೆ ಮತ್ತು ನೀನು ಈ ಮಾತನ್ನು ಯಾರಿಗೂ ಹೇಳಬೇಡ.
ಇಲ್ಲದಿದ್ದರೆ ನಮ್ಮ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗುತ್ತವೆ. ಇಲ್ಲ ರೀ, ಈ ಮಾತನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇನೆ. ನಂತರ ರಾಮಪ್ಪ ಕೊಡಲಿಯನ್ನು ತೆಗೆದುಕೊಂಡು ಕಟ್ಟಿಗೆ ಹಿಡಿಗಳನ್ನು ಕಡಿಯಲು ಕಾಡಿನ ಕಡೆಗೆ ಹೊರಡುತ್ತಾನೆ. ಕೆಲವು ದೂರ ನಡೆದ ನಂತರ ಅವನಿಗೆ ಕೆಲವು ಒಣಗಿದ ಮರಗಳು ಕಂಡುಬರುತ್ತವೆ. ಏನು ಮಾತು, ಇಲ್ಲಿ ತುಂಬಾ ಒಣಗಿದ ಮರಗಳಿವೆ. ನಾನು ಈಗ ಕಟ್ಟಿಗೆ ಹಿಡಿಗಳನ್ನು ಕಡಿಯಲು ಶುರು ಮಾಡುತ್ತೇನೆ. ಅಕ್ಕ, ಏನು ನೀನು ತಿಳಿದಿದ್ದೀಯಾ? ಈ ಬಾರಿ ಕಾಡಿನಲ್ಲಿ ಭಯಂಕರ ಚಳಿ ಬೀಳಲಿದೆ. ನನಗೆ ತುಂಬಾ ಚಿಂತೆಯಾಗುತ್ತಿದೆ. ನಾನು ಎಲ್ಲವನ್ನೂ ತಿಳಿದಿದ್ದೇನೆ. ನಿನಗೆ ಯಾವುದರ ಚಿಂತೆಯಾಗುತ್ತಿದೆ ಎಂದು. ನೀನು ಹೀಗೆ 2-3 ದಿನಗಳಿಗೊಮ್ಮೆ ಸ್ನಾನ ಮಾಡುತ್ತೀಯಾ ಮತ್ತು ಚಳಿ ಬಂದಾಗ 5ರಿಂದ 10 ದಿನಗಳಿಗೊಮ್ಮೆ ಸ್ನಾನ ಮಾಡುತ್ತೀಯಾ? ಹೌದು. ನೀನು ಪ್ರತಿದಿನ ಸ್ನಾನ ಮಾಡುತ್ತೀಯಾ? ದೊಡ್ಡವರು ಹೇಳಿದ್ದಾರೆ, ಇತರರನ್ನು ಕೆಟ್ಟದಾಗಿ ಹೇಳುವ ಮೊದಲು ನಿನ್ನನ್ನು ನೋಡಿಕೊಳ್ಳಬೇಕು. ನಾನು 5ರಿಂದ 10 ದಿನಗಳಿಗೊಮ್ಮೆ ಸ್ನಾನ ಮಾಡಿದರೂ ನಿನ್ನಷ್ಟು ಸುಂದರವಾಗಿದ್ರೂ ನಿನ್ನಷ್ಟು ಸುಂದರವಾಗಿಯೇ ಕಾಣುತ್ತೇನೆ. ಮತ್ತು ನಂಬಿಕೆ ಇಲ್ಲದಿದ್ದರೆ ಇಡೀ ಊರವರನ್ನು ಕೇಳಿಕೊ. ಹೌದು, ಈ ಮಾತು ಸರಿ. ಕೇವಲ ಒಂದೇ ಸಮಸ್ಯೆ, ನಿನ್ನ ದೇಹದಿಂದ ತುಂಬಾ ದುರ್ವಾಸನೆ ಬರುತ್ತದೆ. ಆದ್ದರಿಂದ ಸುಂದರವಾಗಿ ಕಾಣುವ ಜೊತೆಗೆ ಕೆಲವೊಮ್ಮೆ ಸ್ನಾನವೂ ಮಾಡಿಕೊ. ಹೌದು, ಸರಿ. ನಾನು ತಿಳಿದಿದ್ದೇನೆ ಮತ್ತು ಇದನ್ನೂ ತಿಳಿದಿದ್ದೇನೆ. ಜನರಂತೆ ನೀನು ನನ್ನ ಸೌಂದರ್ಯಕ್ಕೆ ಅಸೂಯೆ ಪಡುತ್ತೀಯಾ? ಸರಿ, ನೀವಿಬ್ರು ಸುಂದರರೇ ಮತ್ತು ಪ್ರತಿದಿನ ಸ್ನಾನ ಮಾಡುತ್ತೀರಿ. ಈಗ ಜಗಳವನ್ನು ನಿಲ್ಲಿಸಿ ಮತ್ತು ಈ ಬಾರಿ ಚಳಿಯಿಂದ ಹೇಗೆ ರಕ್ಷಣೆ ಪಡೆಯುವುದು ಎಂದು ಯೋಚಿಸಿ. ಇಲ್ಲದಿದ್ದರೆ ನಮ್ಮೆಲ್ಲರ ಐಸಿನಂತೆ ಹೆಪ್ಪುಗಟ್ಟಿ ಹೋಗುತ್ತದೆ. ರಕ್ಷಣೆಗೆ ಕೇವಲ ಒಂದೇ ಉಪಾಯ. ಕಂಬಳಿಯೊಳಗೆ ಇರಿ ಮತ್ತು ನೀರಿನಿಂದ ದೂರ ಇರಿ. ಇತ್ತ ರಾಮಪ್ಪ ಪ್ರತಿದಿನ ಕಾಡಿಗೆ ಹೋಗಿ ದೊಡ್ಡ ಪ್ರಮಾಣದ ಒಣಗಿದ ಕಟ್ಟಿಗೆ ಕಡಿದು ತರುತ್ತಿದ್ದನು. ಒಂದು ದಿನ ಬೆಳಗ್ಗೆ ಕೊಡಲಿಯನ್ನು ತೆಗೆದುಕೊಂಡು ರಾಮಪ್ಪ ಕಟ್ಟಿಗೆ ಕಡಿಯಲು ಹೋಗುತ್ತಿದ್ದನು. ಆಗ ಅವನನ್ನು ಗೋವಿಂದ ಮತ್ತು ಮುರುಗೇಶ ತಡೆಯುತ್ತಾರೆ. ಅರೆ ರಾಮಪ್ಪ ಅಣ್ಣ, ನೀನು ಪ್ರತಿದಿನ ದೊಡ್ಡ ಪ್ರಮಾಣದ ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕಡಿದು ಯಾಕೆ ತರುತ್ತಿದ್ದೀಯಾ? ಅರೆ ಅಣ್ಣ, ನಿಮ್ಗೆ ಗೊತ್ತೇ ಇರುತ್ತದೆ, ನನ್ನ ಹೆಂಡತಿಗೆ ಪ್ರತಿದಿನ ಅವಳಿಗೆ ಆಸಕ್ತಿ. ಅವಳು ಪ್ರತಿದಿನ ವಿವಿಧ ಬಗೆಯ ಅಡುಗೆಗಳನ್ನು ಮಾಡುತ್ತಾಳೆ. ಆ ಕಾರಣದಿಂದ ತುಂಬಾ ಕಟ್ಟಿಗೆ ಬೇಕಾಗುತ್ತದೆ. ಆದ್ದರಿಂದ ನನಗೆ ಪ್ರತಿದಿನ ಕಾಡಿಗೆ ಕಟ್ಟಿಗೆ ಕಡಿಯಲು ಹೋಗಬೇಕಾಗುತ್ತದೆ. ಆದರೆ ರಾಮಪ್ಪ ಅಣ್ಣ, ನಮಗೆ ಇದು ಮೊದಲ ಬಾರಿ ಗೊತ್ತಾಯಿತು ನಿನ್ನ ಹೆಂಡತಿ ಅಡುಗೆಯ ಆಸಕ್ತಲು ಎಂದು. ನಾವು ಈ ಹಿಂದೆ ಎಂದೂ ಕೇಳಿಲ್ಲ. ಸರಿ, ಬಿಟ್ಟು ಬಿಡಿ. ನೀನು ಹೇಳುತ್ತಿದ್ದೀಯಾ ಎಂದರೆ ಸರಿಯೇ ಆಗಿರುತ್ತದೆ. ಗೋವಿಂದ ಮತ್ತು ಮುರುಗೇಶರಿಗೆ ರಾಮಪ್ಪನ ಮಾತು ಕೆಲವು ವಿಚಿತ್ರವಾಗಿ ಇದ್ದವು. ಆದರೆ ಅವರು ಈ ಮಾತುಗಳಿಗೆ ಹೆಚ್ಚು ಗಮನ ಕೊಡಲಿಲ್ಲ. ಸರಿ ಅಣ್ಣ, ಈಗ ನಾನು ಹೋಗ್ತೇನೆ. ಕೆಲವು ದಿನಗಳು ಹೀಗೆ ಕಳೆದವು. ರಾಮಪ್ಪ ಕಾಡಿಗೆ ಹೋಗಿ ಒಣಗಿದ ಕಟ್ಟಿಗೆ ಕಡಿದು ತರುತ್ತಿದ್ದನು. ಈಗ ಅವನ ಬಳಿ ತುಂಬಾ ಕಟ್ಟಿಗೆ ಭಂಡಾರವಿತ್ತು. ಕೆಲವೇ ದಿನಗಳಲ್ಲಿ ಊರಿನಲ್ಲಿ ಚಳಿ ಬೀಳಲು ಶುರುವಾಯಿತು. ರಾಮಪ್ಪ ತನ್ನ ಮನೆಯ ಹೊರಗೆ ಒಂದು ಫಲಕವನ್ನು ಹಾಕುತ್ತಾನೆ. ಅದರಲ್ಲಿ 1 ಕೆಜಿ ಕಟ್ಟಿಗೆ ಹಿಡಿಯ ಬೆಲೆ 5 ರೂಪಾಯಿ ಎಂದು ಬರೆಯಲಾಗಿತ್ತು. ಎಲ್ಲ ಊರವರು ಆ ಫಲಕವನ್ನು ನೋಡಿದಾಗ ರಾಮಪ್ಪನ ಎಲ್ಲ ಚತುರತೆ ಗೊತ್ತಾಗುತ್ತದೆ. ಅವನು ಪ್ರತಿದಿನ ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕಡಿಯಲು ಕಾಡಿಗೆ ಯಾಕೆ ಹೋಗುತ್ತಿದ್ದನು ಎಂದು. ಅಣ್ಣ, ನೀನು ರಾಮಪ್ಪನ ಮನೆಯ ಹೊರಗೆ ಆ ಫಲಕ ನೋಡಿದ್ದೀಯಾ? ಅದರಲ್ಲಿ 1 ಕೆಜಿ ಕಟ್ಟಿಗೆ ಹಿಡಿಯ ಬೆಲೆ 5 ರೂಪಾಯಿ ಎಂದು ಬರೆಯಲಾಗಿದೆ. ರಾಮಪ್ಪ ತುಂಬಾ ಚತುರತೆ ತೋರಿಸಿದ್ದಾನೆ. ಅವನು ಕಾಡಿನಿಂದ ಉಚಿತವಾಗಿ ಕಟ್ಟಿಗೆ ಹಿಡಿಗಳನ್ನು ಕಡಿದು ನಮಗೆ 5 ರೂಪಾಯಿ ಕೆಜಿಗೆ ಮಾರುತ್ತಿದ್ದಾನೆ. ಹೌದು ಅಣ್ಣ, ನೀನು ಸರಿಯಾಗಿ ಹೇಳಿದೆ. ಪ್ರತಿದಿನ ರಾಮಪ್ಪ ಕಾಡಿನಲ್ಲಿ ಒಣಗಿದ ಕಟ್ಟಿಗೆ ಕಡಿಯುತ್ತಿದ್ದಾಗ ನಾವು ಅವನನ್ನು ಕೇಳುತ್ತಿದ್ದೆವು, ನೀನು ಇಷ್ಟೊಂದು ಕಟ್ಟಿಗೆ ಏನು ಮಾಡುವೆ ಎಂದು. ಆಗ ಅವನು ಪ್ರತಿದಿನ ಏನಾದರೂ ನೆಪ ಹೇಳುತ್ತಿದ್ದ. ನಮಗೆ ಆಗಲೇ ಅವನ ಮೇಲೆ ಅನುಮಾನ ಬಂದಿತ್ತು. ಆದರೆ ಅವನು ಹೀಗೆ ಮಾಡಬಹುದು ಎಂದು ಗೊತ್ತಿರಲಿಲ್ಲ.
ಅರೆ, ಇದರಲ್ಲಿ ಯೋಚಿಸುವ ಯಾವ ಸಂಗತಿ? ರಾಮಪ್ಪನಿಂದ 5 ರೂಪಾಯಿ ಕೆಜಿ ಕಟ್ಟಿಗೆ ಹಿಡಿ ಖರೀದಿಸುವುದಕ್ಕಿಂತ ಉತ್ತಮ ನಾವೆಲ್ಲರೂ ನಾಳೆ ಕಾಡಿಗೆ ಹೋಗಿ ನಾವು ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕಡಿದು ತರುತ್ತೇವೆ. ಈ ಮಾತು ರಾಮಪ್ಪನಿಗೆ ಗೊತ್ತಾದಾಗ ಅವನು ಚಿಂತೆಗೀಡಾಗುತ್ತಾನೆ. ಯಾಕೆಂದರೆ ಈಗ ಅವನ ಕಟ್ಟಿಗೆ ಮಾರಾಟದ ವ್ಯಾಪಾರ ಯಶಸ್ವಿಯಾಗುವುದಿಲ್ಲ. ಅರೆ ಲಕ್ಷ್ಮಿ, ನೀನ್ ಕೇಳಿದ್ದೀಯಾ? ಊರವರು ನಾಳೆ ಒಣಗಿದ ಕಟ್ಟಿಗೆ ಕಡಿಯಲು ಕಾಡಿಗೆ ಹೋಗುತ್ತಿದ್ದಾರಂತೆ. ಅವರು ಒಣಗಿದ ಕಟ್ಟಿಗೆ ಕಡಿದರೆ ನಮ್ಮಿಂದ ಕಟ್ಟಿಗೆ ಯಾರೂ ಖರೀದಿಸುವುದಿಲ್ಲ ಮತ್ತು ನನ್ನ ಎಲ್ಲಾ ಶ್ರಮ ವ್ಯರ್ಥವಾಗುತ್ತದೆ. ಹೌದು ರೇ, ನೀವು ಸಂಪೂರ್ಣ ಸರಿಯಾಗಿ ಹೇಳಿದ್ದೀರಿ. ಭವಿಷ್ಯ ಏನಾದರೂ ಚಮತ್ಕಾರವಾಗಿ ನಾಳೆ ಊರವರು ಕಟ್ಟಿಗೆ ಕಡಿಯಲು ಹೋಗದಿರಲಿ. ಹೌದು, ಈಗ ನಾವು ದೇವರ ಮೇಲೆಯೇ ಅವಲಂಬಿತರಾಗಿರಬೇಕು. ಕೆಲವೇ ಸಮಯದಲ್ಲಿ ರಾತ್ರಿಯಾಗುತ್ತದೆ. ಇಬ್ಬರು ಪತಿ ಪತ್ನಿ ಊಟ ಮಾಡಿ ಮಲಗುತ್ತಾರೆ. ಆದರೆ ರಾತ್ರಿಯಲ್ಲಿ ಚಳಿಯ ಜೊತೆಗೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿಯುತ್ತವೆ ಮತ್ತು ಕೆಲವೇ ಸಮಯದಲ್ಲಿ ತುಂಬಾ ಜೋಜೋರಾಗಿ ಮಳೆ ಬೀಳಲು ಶುರುವಾಗುತ್ತದೆ. ಮಳೆಯ ಜೊತೆಗೆ ಚಳಿಯೂ ತುಂಬಾ ಹೆಚ್ಚಾಗುತ್ತದೆ. ಮಳೆ ಬೀಳುವ ಕಾರಣದಿಂದ ಎಲ್ಲ ಮರಗಳು ಮತ್ತು ಗಿಡಗಳು ಒದ್ದೆಯಾಗುತ್ತವೆ. ಆದ್ದರಿಂದ ಕಾಡಿನಲ್ಲಿ ಒಂದು ಒಣಗಿದ ಕಟ್ಟಿಗೆ ಇರುವುದಿಲ್ಲ. ಬೆಳಗ್ಗೆಯವರೆಗೆ ಮಳೆ ನಿಲ್ಲುತ್ತದೆ. ರಾಮಪ್ಪ ಮತ್ತು ಲಕ್ಷ್ಮಿ ಮಳೆ ನೋಡಿ ತುಂಬಾ ಸಂತೋಷ ಪಡುತ್ತಾರೆ. ರೀ ನೋಡಿ, ಮೇಲಿನವನು ನಮ್ಮ ಮಾತನ್ನು ಕೇಳಿ ರಾತ್ರಿ ಮಳೆ ಸುರಿಸಿದ್ದಾನೆ. ಈಗ ಎಲ್ಲ ಮರಗಳು ಗಿಡಗಳು ಒದ್ದೆಯಾಗಿರುತ್ತವೆ ಮತ್ತು ಒಣಗಿದ ಕಟ್ಟಿಗೆ ಸುಡುವಷ್ಟು ಉಳಿದಿರುವುದಿಲ್ಲ. ಹೌದು, ನೀನು ಸರಿಯಾಗಿ ಹೇಳಿದೆ. ಊರವರು ತಮ್ಮನ್ನು ತಾವು ತುಂಬಾ ಬುದ್ಧಿವಂತರು ಎಂದು ಭಾವಿಸಿದ್ದರು. ಆದರೆ ಅವರ ಎಲ್ಲ ಬುದ್ಧಿ ವ್ಯರ್ಥವಾಯಿತು ಮತ್ತು ಈಗ ನಾನು ಕಟ್ಟಿಗೆ 5 ರೂಪಾಯಿ ಕೆಜಿಗೆ ಮಾರುವ ಬದಲು 10 ರೂಪಾಯಿ ಕೆಜಿಗೆ ಮಾರುತ್ತೇನೆ. ಇಲ್ಲ, ನೀವು 5 ರೂಪಾಯಿ ಕೆಜಿಗೆಯೇ ಕಟ್ಟಿಗೆ ಮಾರಿ. ನಾವು 10 ರೂಪಾಯಿ ಕೆಜಿಗೆ ಮಾರಿದ್ರೆ ಅದು ನೇರವಾಗಿ ಜನರನ್ನು ದೋಚುವುದು. ದೇವರು ನಿಮ್ಮ ಶ್ರಮವನ್ನು ರಕ್ಷಿಸಲು ಮಳೆ ಸುರಿಸಿದ್ದಾನೆ ಮತ್ತು ಈಗ ನೀವು ಇದರ ದುರುಪಯೋಗ ಮಾಡಿಕೊಳ್ಳಬೇಡಿ. ನನ್ನ ವಿನಂತಿ, ಕಟ್ಟಿಗೆ ಬೆಲೆ 5 ರೂಪಾಯಿ ಕೆಜಿಯೇ ಇರಲಿ. ನಾನು ಕಟ್ಟಿಗೆ ಬೆಲೆ 5 ರೂಪಾಯಿ ಇಟ್ಟೇ ಆದ್ರೆ ಊರವರು ತಮ್ಮ ಚತುರತೆ ತೋರಿಸಿ ಉತ್ತಮವಾಗಿ ಮಾಡಲಿಲ್ಲ ಮತ್ತು ರಾತ್ರಿ ಬಂದ ಮಳೆ ದೇವರು ಊರವರಿಗೆ ಪಾಠ ಕಲಿಸಿದ. ಆದ್ದರಿಂದ ನಿನ್ನ ಸಲಹೆಯ ಅಗತ್ಯವಿಲ್ಲ. ನಾನು ಕಟ್ಟಿಗೆ ಹಿಡಿಗಳನ್ನು 10 ರೂಪಾಯಿ ಕೆಜಿಗೇ ಮಾರುತ್ತೇನೆ. ತನ್ನ ಗಂಡನ ಈ ಮಾತು ಕೇಳಿ ಲಕ್ಷ್ಮಿಗೆ ತುಂಬಾ ದುಃಖವಾಗುತ್ತದೆ ಮತ್ತು ರಾಮಪ್ಪ ತನ್ನ ಮನೆಯ ಹೊರಗೆ ಇಟ್ಟ ಫಲಕವನ್ನು ಬದಲಾಯಿಸಿ ಅದರಲ್ಲಿ 10 ರೂಪಾಯಿ ಕೆಜಿ ಕಟ್ಟಿಗೆ ಬೆಲೆ ಬರೆಯುತ್ತಾನೆ. ಇದನ್ನು ನೋಡಿ ಊರವರಿಗೆ ತುಂಬಾ ಕೋಪ ಬರುತ್ತದೆ. ಆದರೆ ಅವರು ಏನೂ ಮಾಡಲಾರರು. ನೋಡು ಅಕ್ಕ, ಊರಿನಲ್ಲಿ ಎಷ್ಟು ಚಳಿ ಬೀಳುತ್ತಿದೆ. ನಮ್ಮ ಬಳಿ ಸ್ವಲ್ಪವೇ ಕಟ್ಟಿಗೆ ಹಿಡಿಗಳಿವೆ. ಇದನ್ನೇ ಸುಡುತ್ತಾ ಈ ಚಳಿಯಿಂದ ರಕ್ಷಣೆ ಪಡೆಯುವ ಪ್ರಯತ್ನ ಮಾಡುತ್ತಿದ್ದೇವೆ. ಹೌದು, ನೀನು ಸರಿಯಾಗಿ ಹೇಳಿದೆ ಅಕ್ಕ. ನಮ್ಮ ಬಳಿ ಸ್ವಲ್ಪವೂ ಕಟ್ಟಿಗೆ ಇಲ್ಲ. ಆದ್ದರಿಂದ ನಾವು ನಿನ್ನ ಮನೆಗೆ ಬೆಂಕಿಯ ಉಷ್ಣತೆ ತೆಗೆದುಕೊಳ್ಳಲು ಬಂದಿದ್ದೇವೆ. ನಿನಗೆ ಗೊತ್ತೇ ಅಕ್ಕ, ಚಳಿ ಶುರುವಾದಾಗ ರಾಮಪ್ಪ ಕಟ್ಟಿಗೆ ಹಿಡಿಯ ಬೆಲೆ 5 ರೂಪಾಯಿ ಇಟ್ಟಿದ್ದನು. ಆದರೆ ಚಳಿ ಹೆಚ್ಚಾದಾಗ ಅವನು ಕಟ್ಟಿಗೆ ಹಿಡಿಯ ಬೆಲೆ 10 ರೂಪಾಯಿ ಮಾಡಿದ್ದಾನೆ. ಅವನು ನೇರವಾಗಿ ಜನರನ್ನು ದೋಚುತ್ತಿದ್ದಾನೆ. ನಿನ್ನ ಮಾತು ಸರಿ ಅಕ್ಕ. ನಾವು ಕಾಡಿನಿಂದ ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕಡಿಯುವ ಯೋಜನೆ ಮಾಡಿದ್ದೆವು. ಆದರೆ ರಾತ್ರಿಯೇ ತುಂಬಾ ಜೋರಾಗಿ ಮಳೆ ಬಂದಿದ್ದರಿಂದ ಎಲ್ಲ ಒಣಗಿದ ಕಟ್ಟಿಗೆ ಈಗ ಒದ್ದೆಯಾಗಿವೆ. ದೇವರು ರಾಮಪ್ಪನ ಪಕ್ಷದಲ್ಲೇ ಇದ್ದಾನೆ. ಈಗ ನಾವು ಬಯಸಿದರೂ ಏನೂ ಮಾಡಲಾರೆವು. ಈಗ ನಮಗೆ ಹೆಚ್ಚು ಕಟ್ಟಿಗೆ ಬೇಕಿದ್ದರೆ ರಾಮಪ್ಪನಿಂದ 10 ರೂಪಾಯಿ ಕೆಜಿ ಖರೀದಿಸಬೇಕು. ಯಾಕೆಂದರೆ ಬೆಂಕಿಯೇ ನಮ್ಮನ್ನು ಈ ಪ್ರಾಣಾಂತಿಕ ಚಳಿಯಿಂದ ರಕ್ಷಿಸಬಲ್ಲದು. ನಂತರ ಎಲ್ಲರೂ ನಿರಾಶ ಮತ್ತು ಅಸಹಾಯಕರಾಗಿ ಉಳಿದ ಕಟ್ಟಿಗೆ ಬೆಂಕಿ ತಾಪಿಸುತ್ತಾರೆ. ಇತ್ತ ರಾಮಪ್ಪನ ಕಟ್ಟಿಗೆ ಹಿಡಿ ಮಾರಾಟದ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ಎಲ್ಲ ಊರವರು ಅವನಿಂದಲೇ ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಖರೀದಿಸುತ್ತಿದ್ದರು ಮತ್ತು ಅವನಿಗೆ ತುಂಬಾ ಉತ್ತಮ ಆದಾಯವಾಗುತ್ತಿತ್ತು. ಹಣದ ಜೊತೆಗೆ ಅವನಲ್ಲಿ ಅಹಂಕಾರವೂ ಬಂದಿತ್ತು. ಒಂದು ದಿನ ಅವನ ಬಳಿ ಒಬ್ಬ ವೃದ್ಧ ಮಹಿಳೆ ಬರುತ್ತಾಳೆ. ಅವಳು ಚಳಿಯಿಂದ ತುಂಬಾ ನಡುಗುತ್ತಿದ್ದಾಳೆ. ಮಗನೇ, ನನಗೆ ತುಂಬಾ ಜೋರಾಗಿ ಚಳಿಯಾಗುತ್ತಿದೆ.
ದಯವಿಟ್ಟು ನನಗೆ ಸ್ವಲ್ಪ ಕಟ್ಟಿಗೆ ಕೊಡು. ಆದರೆ ನನ್ನ ಬಳಿ ನಿನಗೆ ಕೊಡಲು ಹಣವಿಲ್ಲ. ಕ್ಷಮಿಸಿ ಅಮ್ಮಜಿ, ನಾನು ರಕ್ತ ಸುರಿಸಿ ಈ ಕಟ್ಟಿಗೆಗೆ ಹಿಡಿಗಳನ್ನು ಕಾಡಿನಿಂದ ಕಡಿದಿದ್ದೇನೆ. ಆದ್ದರಿಂದ ನಾನು ಇದನ್ನು ನಿನಗೆ ಉಚಿತವಾಗಿ ಕೊಡಲಾರೆ. ನಿನ್ನ ಬಳಿ ಹಣವಿದ್ದರೆ ಕಟ್ಟಿಗೆ ತೆಗೆದುಕೋ, ಇಲ್ಲದಿದ್ದರೆ ನೀನು ಇಲ್ಲಿಂದ ಹೋಗಬಹುದು. ಇಲ್ಲ ಇಲ್ಲ ಮಗ್ನೆ, ಹಾಗೆ ಹೇಳ್ಬೇಡ. ನನಗೆ ತುಂಬಾ ಜೋರಾಗಿ ಚಳಿಯಾಗುತ್ತಿದೆ ಮತ್ತು ನನ್ನ ಬಳಿ ಬೆಚ್ಚಗಿನ ಬಟ್ಟೆಗಳೂ ಇಲ್ಲ. ನೀನು ನನಗೆ ಕಟ್ಟಿಗೆ ಹಿಡಿಕೊಡದಿದ್ದರೆ ಬಹುಶಃ ಈ ಚಳಿಯಲ್ಲಿ ನಾನು ಜೀವಂತವಾಗಿ ಉಳಿಯಲಾರೆ. ದಯವಿಟ್ಟು ಸ್ವಲ್ಪ ಕಟ್ಟಿಗೆ ಹಿಡಿಕೊಡು. ದೇವರು ನಿನ್ನನ್ನು ಯಾವಾಗಲೂ ಸಂತೋಷದಲ್ಲಿ ಇರಿಸಲಿ. ಅರೆ ಅಮ್ಮಜಿ, ಮೇಲಿನವನು ನನ್ನನ್ನು ಹೀಗೆ ತುಂಬಾ ಸಂತೋಷದಲ್ಲಿ ಇರಿಸಿದ್ದಾನೆ. ನನಗೆ ನಿನ್ನ ಉಚಿತ ಆಶೀರ್ವಾದಗಳ ಅಗತ್ಯವಿಲ್ಲ. ನಾನು ನಿನಗೆ ಉಚಿತವಾಗಿ ಕಟ್ಟಿಗೆ ಕೊಡುವುದಿಲ್ಲ. ನೀನು ನನ್ನ ಸಮಯವನ್ನು ವ್ಯರ್ಥ ಮಾಡಬೇಡ. ನೀನು ಇಲ್ಲಿಂದ ಹೋಗಬಹುದು. ವೃದ್ಧಳು ತುಂಬಾ ನಿರಾಶ ಮನಸ್ಸಿನಿಂದ ಅಲ್ಲಿಂದ ಹೋಗುತ್ತಾಳೆ. ರಾಮಪ್ಪನ ಬಳಿ ಹಣದ ಜೊತೆಗೆ ಅಹಂಕಾರವೂ ಬಂದಿತ್ತು ಮತ್ತು ಅವನಿಗೆ ಬಹುಶಃ ಗೊತ್ತಿರಲಿಲ್ಲ ಅಹಂಕಾರವೇ ಮನುಷ್ಯನ ಅಂತ್ಯಕ್ಕೆ ಕಾರಣವಾಗುತ್ತದೆ ಎಂದು. ಮರುದಿನ ರಾಮಪ್ಪನಿಗೆ ಯಾವುದೋ ಕೆಲಸಕ್ಕೆ ಮತ್ತೊಂದು ಊರಿಗೆ ಹೋಗಬೇಕಿತ್ತು. ಮರುದಿನ ಬೆಳಗ್ಗೆ ರಾಮಪ್ಪ ಲಕ್ಷ್ಮಿಗೆ ಹೇಳುತ್ತಾನೆ, ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳು. ನಾನು ಯಾವುದೋ ಅಗತ್ಯ ಕೆಲಸಕ್ಕೆ ಮತ್ತೊಂದು ಊರಿಗೆ ಹೋಗುತ್ತಿದ್ದೇನೆ. ಕಟ್ಟಿಗೆ ಮಾರಾಟದ ಕೆಲಸವನ್ನು ನೀನು ಇಂದು ನೋಡಿಕೋ. ಮತ್ತು ನೆನಪಿರಲಿ, ಯಾರಿಗೂ ಉಚಿತವಾಗಿ ಒಂದು ಕಟ್ಟಿಗೆ ತುಂಡನ್ನೂ ಕೊಡಬೇಡ. ನೀವು ಜನರ ಮೇಲೆ ಇಷ್ಟೊಂದು ಅತ್ಯಾಚಾರ ಮಾಡುತ್ತಿದ್ದೀರಿ. ನನಗೆ ಇದು ಸರಿಯಲ್ಲ ಎನಿಸುತ್ತಿದೆ. ಇನ್ನೂ ಸಮಯವಿದೆ. ನಾವು ಹಣ ಗಳಿಸುವ ಜೊತೆಗೆ ಪುಣ್ಯವೂ ಗಳಿಸಬೇಕು. ನೀವು ನನ್ನ ಮಾತು ಒಪ್ಪಿ ಕಟ್ಟಿಗೆ ಹಿಡಿಯ ಬೆಲೆ ಕಡಿಮೆ ಮಾಡಿ ಎಲ್ಲರೂ ಚಳಿಯಿಂದ ರಕ್ಷಣೆ ಪಡೆಯಲಿ ಮತ್ತು ನಮಗೂ ಸ್ವಲ್ಪ ಲಾಭವಾಗಲಿ. ನನ್ನ ಕಷ್ಟದ ದಿನಗಳು ನೀನೇ ನೋಡಿದೆಯಲ್ಲ. ನಾನು ನಿನಗೆ ಎಷ್ಟು ಹೇಳುತ್ತೇನೋ ನೀನು ಅಷ್ಟೇ ಮಾಡು. ನಿನಗೆ ನಿನ್ನ ಬುದ್ಧಿ ಓಡಿಸುವ ಅಗತ್ಯವಿಲ್ಲ. ಇದು ನಿನಗೆ ಉತ್ತಮವಲ್ಲ. ತನ್ನ ಗಂಡನ ಈ ಕಹಿ ಮಾತುಗಳನ್ನು ಕೇಳಿ ಲಕ್ಷ್ಮಿ ಮುಂದೆ ಏನೂ ಹೇಳಲಾರಳು. ಆದರೆ ಅವಳು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳುತ್ತಾಳೆ, ವಿನಾಶದ ಗಳಿಗೆ ಸಮೀಪವಿದೆ. ಇದಾದ ನಂತರ ರಾಮಪ್ಪ ಮತ್ತೊಂದು ಊರಿನ ಕಡೆಗೆ ಹೊರಡುತ್ತಾನೆ. ಮನೆಯಲ್ಲಿ ಈಗ ರಾಮಪ್ಪನ ಹೆಂಡತಿ ಮತ್ತು ಅವನ 9 ವರ್ಷದ ಮಗ ಮಾತ್ರ ಇದ್ದರು. ಲಕ್ಷ್ಮಿ ಮನೆಯ ಹೊರಗೆ ಕುರಿತು ಬೆಂಕಿ ತಾಪಿಸುತ್ತಿದ್ದಾಳೆ ಮತ್ತು ಅವನ ಮಗ ವಿಜಯ್ ಮನೆಯೊಳಗೆ ಆಡುತ್ತಿದ್ದನು. ವಿಜಯ್ಗೆ ತುಂಬಾ ಚಳಿಯಾಗುತ್ತಿತ್ತು ಮತ್ತು ವಿಜಯ್ ಇನ್ನೂ ತುಂಬಾ ಅಜ್ಞಾನಿಯಾಗಿದ್ದನು. ನನಗೆ ಎಷ್ಟು ಚಳಿಯಾಗುತ್ತಿದೆ. ಅಮ್ಮ ಹೊರಗೆ ಬೆಂಕಿಯ ಉಷ್ಣತೆ ತೆಗೆದುಕೊಳ್ಳುತ್ತಿದ್ದಾಳೆ. ಇಲ್ಲಿ ತಂದೆ ಇಟ್ಟ ಒಣಗಿದ ಕಟ್ಟಿಗೆ, ನಾನು ಅದರಲ್ಲಿ ಒಂದು ಹಿಡಿಗೆ ಬೆಂಕಿ ಹಚ್ಚಿ ಉಷ್ಣತೆ ತೆಗೆದುಕೊಳ್ಳುತ್ತೇನೆ. ವಿಜಯ್ ತುಂಬಾ ಅಜ್ಞಾನಿಯಾಗಿದ್ದನು. ಅವನು ತಿಳಿದಿರಲಿಲ್ಲ ಒಂದು ಕಟ್ಟಿಗೆ ಹಿಡಿಗೆ ಬೆಂಕಿ ಹಚ್ಚಿದರೆ ಎಲ್ಲ ಕಟ್ಟಿಗೆ ಹಿಡಿಗಳೂ ಸುಡುತ್ತವೆ ಎಂದು. ವಿಜಯ್ ಒಂದು ಕಟ್ಟಿಗೆ ಹಿಡಿಗೆ ಬೆಂಕಿ ಹಚ್ಚುತ್ತಾನೆ. ಕಟ್ಟಿಗೆ ಹಿಡಿಗಳು ಒಣಗಿದ್ದ ಕಾರಣ ತಕ್ಷಣ ಎಲ್ಲ ಕಟ್ಟಿಗೆ ಹಿಡಿಗಳಲ್ಲಿ ಬೆಂಕಿ ಹರಡುತ್ತದೆ. ನೋಡುತ್ತಾ ಅವರ ಮನೆ ಸುಡಲು ಶುರುವಾಗುತ್ತದೆ. ಲಕ್ಷ್ಮಿ ಹೊರಗೆ ನಿಂತು ಅಳುತ್ತಾ, ಯಾಕೆಂದರೆ ಮನೆಯೊಳಗೆ ಹೋಗುವ ಯಾವುದೇ ದಾರಿಯಿಲ್ಲ. ಇಡೀ ಮನೆಯಲ್ಲಿ ಭಯಂಕರ ಬೆಂಕಿ ಹೊತ್ತಿಕೊಂಡಿತ್ತು ಮತ್ತು ಯಾರೂ ಬೆಂಕಿ ಹಾರಿಸಲು ಬರಲಿಲ್ಲ. ಯಾಕೆಂದರೆ ರಾಮಪ್ಪ ಸ್ವಲ್ಪ ಹಣಕ್ಕಾಗಿ ಎಲ್ಲರ ಮೇಲೆ ಅತ್ಯಾಚಾರ ಮಾಡಿದ್ದನು. ಆ ಬೆಂಕಿಯಲ್ಲಿ ರಾಮಪ್ಪನ ಮಗ ವಿಜಯ್ ಸುಟ್ಟು ಸಾಯುತ್ತಾನೆ. ಕೆಲವು ಗಂಟೆಗಳ ನನ್ನೆ ಸುಟ್ಟು ಬೂದಿಯಾಗಿತ್ತು. ರಾಮಪ್ಪ ಮನೆಗೆ ವಾಪಸ್ ಬಂದಾಗ ಲಕ್ಷ್ಮಿ ಅವನಿಗೆ ಎಲ್ಲ ಕಥೆ ಹೇಳುತ್ತಾಳೆ. ಇದನ್ನು ಕೇಳಿ ರಾಮಪ್ಪ ತುಂಬಾ ಅಳಲು ಶುರು ಮಾಡುತ್ತಾನೆ ಮತ್ತು ಅವನಿಗೆ ತನ್ನ ತಪ್ಪಿನ ಅರಿವು ಆಗುತ್ತದೆ.